ಉತ್ತರ ಕನ್ನಡ ಮತ್ತು ಈ ಬೆಳಗಾವಿಯ ಅಸೆಂಬ್ಲಿ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಈವರೆಗಿನ ಪ್ರಸಕ್ತ ಸ್ಥಿತಿ ಹೇಗಿತ್ತು ಅಂತಂದ್ರೆ ಅನಂತಕುಮಾರ್ ಹೆಗಡೆ ಇಲ್ಲಿ ನಿಂತರೆ ಅವರನ್ನು ಸೋಲಿಸೋದು ಅಸಾಧ್ಯ, ಸೋಲಿಸೋದಕ್ಕೆ ಆಗೋದೇ ಇಲ್ಲ. ಯಾಕೆ ಸುಮ್ಮನೆ ಕಂಟೆಸ್ಟ್ ಮಾಡಿ ಮರ್ಯಾದೆ ಕಳ್ಕೋಬೇಕು ಅನ್ನುವಂಥ ಟ್ರೆಂಡನ್ನು 2004ರಿಂದ ಅವರು ಸೃಷ್ಟಿ ಮಾಡಿದರು. 2019ರಲ್ಲಿ ಅದು ಮ್ಯಾಸಿವ್ ಆಗಿತ್ತು. ಆದರೆ ಕಳೆದ ಚುನಾವಣೆಯನ್ನು ಗೆದ್ದ ಮೇಲೆ ಅವರು ಹೊರಗಡೆ ಬರದೇ ಇರೋದೆ ಈ ಬಾರಿ ಬದಲಾವಣೆ ಕಡೆಗೆ ಏನಾದರೂ ಜನ ಮನಸ್ಸು ಮಾಡಿಬಿಡ್ತಾರಾ ಅನ್ನೋ ಅನುಮಾನಕ್ಕೆ, ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಆ ಅನುಮಾನ ಕುತೂಹಲವನ್ನು ಜಾಸ್ತಿ ಹೊತ್ತು ಹಿಡಿದಿಟ್ಕೊಳ್ಳೋದು ಬೇಡ, ಒಂದೊಂದಾಗಿ ಕ್ಷೇತ್ರಗಳನ್ನು ಗಮನಿಸೋಣ. ಆದರೆ ಇವತ್ತಿನ ನಮ್ಮ ಉತ್ತರ ಕನ್ನಡ ಸಮೀಕ್ಷೆಗೆ ಮ್ಯಾಸಿವ್ ರೆಸ್ಪಾನ್ಸ್, ಭರಪೂರ ಕರೆಗಳಾಗಮಿಸಿದ್ವು. ಉತ್ತರ ಕನ್ನಡದ 8 ಅಸೆಂಬ್ಲಿ ಕ್ಷೇತ್ರಗಳಿಗೆ ಬೆಳಿಗ್ಗೆ 9:30ರಿಂದ ಸಂಜೆ 5:30ರವರೆಗೂ ಕೂಡ ನಾವೊಂದು ಸಮಯವನ್ನು ನಿಗದಿ ಮಾಡಿದ್ವಿ. ಆ ಸಮಯಕ್ಕೆ ಸರಿಯಾಗಿ ಅಸೆಂಬ್ಲಿ ಕ್ಷೇತ್ರಗಳ ಮತಗಳನ್ನು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ವಿ. ಆ 8 ಕ್ಷೇತ್ರಗಳ ಲೆಕ್ಕಾಚಾರ ನಮ್ಮ ಕೈಯಲ್ಲಿದೆ. ಹಾಗಾದ್ರೆ ಯಾರಿಗೆ ಯಾವ ಕ್ಷೇತ್ರ ಲೀಡನ್ನು ಕೊಡುತ್ತೆ? ಆ ಕಾಂಗ್ರೆಸ್ ಅಭ್ಯರ್ಥಿ ಅಥವಾ ಕಾಂಗ್ರೆಸ್ನ MLA ಇರುವಂಥ ಕ್ಷೇತ್ರದಲ್ಲಿ ಬಿಜೆಪಿ ಶಕ್ತಿ ಏನು? ಬಿಜೆಪಿ MLA ಇರುವಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಕ್ತಿ ಏನು? ಬಿಜೆಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ಳೋ ಉತ್ತರ ಕನ್ನಡದ ಈ ಭದ್ರಕೋಟೆಯನ್ನು ಕಾಂಗ್ರೆಸ್ ಈ ಸಲ ಛೇದಿಸುತ್ತಾ? ಎಲ್ಲ ಪ್ರಶ್ನೆಗಳಿದೆ. ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸಾವಿರ ಸಂಖ್ಯೆಯಲ್ಲಿ ಉತ್ತರ ಕನ್ನಡದ ಜನತೆ ನಮಗೆ ಕರೆ ಮಾಡಿದ್ರು, ತಮ್ಮ ಅಭಿಪ್ರಾಯವನ್ನು ಹೇಳಿದ್ರು, ತಾವು ಯಾರಿಗೆ ಮತ ಹಾಕ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ನೋಡ್ಬಿಡೋಣ ಒನ್ ಬೈ ಒನ್ 8 ಅಸೆಂಬ್ಲಿ ಕ್ಷೇತ್ರಗಳ ಲೆಕ್ಕಾಚಾರವನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀನಿ. ಮೊದಲಿಗೆ ಕಾರವಾರ, ಸತೀಶ್ ಸೈಲ್ ಕಾಂಗ್ರೆಸ್ನ ಶಾಸಕರಿರುವಂಥ ಕ್ಷೇತ್ರ. ಅಲ್ಲಿ ಡಿಫರೆನ್ಸ್ ನೋಡಿ, 1508 ಕಾಲ್ಸ್ ಬಂದರೆ ಬಿಜೆಪಿಯಲ್ಲಿ JDS ಅಲ್ಲಿ 618 ಬಿಜೆಪಿ, 360 ಮಾತ್ರ JDS. ಅದಕ್ಕೆ ಹೇಳೋದು ಈ ಕ್ಷೇತ್ರ ಲೋಕಸಭಾ ಚುನಾವಣೆ ಅಂತ ಬಂದಾಗ ಇದರ ದೃಷ್ಟಿಕೋನನೇ ಬೇರೆ ಆಗುತ್ತೆ, ಇಶ್ಯೂಗಳೇ ಬೇರೆ ಆಗುತ್ತೆ. ಲೋಕಲ್ ಪಾಲಿಟಿಕ್ಸ್ ಇಲ್ಲಿ ಕನ್ಸಿಡರ್ ಆಗಲ್ಲ. ಕಾಂಗ್ರೆಸ್ ಕೇವಲ 360 ಮಾತ್ರ ಕಳಿಸ್ಕೋದಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ನ MLA ಇದ್ರೂ ಕೂಡ ಬಿಜೆಪಿ ಲೀಡ್ ಮಾಡ್ತಾ ಇದೆ. ಕಾರಣ ಬಿಜೆಪಿಯಲ್ಲಿರುವಂಥ ವರ್ಚಸ್ಸು. ಹಾಗಾಗಿ ಕಾರವಾರವನ್ನು ಈಸಿಯಾಗಿ ಬಿಜೆಪಿ ಪ್ಲಸ್ JDS ತನ್ನ ಪರವಾಗಿ ಸೆಳೆದುಕೊಳ್ಳೋ ಲೆಕ್ಕಾಚಾರಗಳು ನಮ್ಮ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ಸತೀಶ್ ಸೈಲ್ ಕಾಂಗ್ರೆಸ್ನ MLA, ಟೋಟಲ್ ನಂಬರ್ ಆಫ್ ಕಾಲ್ಸ್ 1508, ಅದರಲ್ಲಿ ಬಿಜೆಪಿ ಲೀಡು. ಹಾಗಾದ್ರೆ ಎರಡನೇ ಕ್ಷೇತ್ರ ನೋಡೋಣ, ಕುಮಟಾ. ಇಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ ದಿನಕರ್ ಶೆಟ್ಟಿ, ಬಿಜೆಪಿಯ MLA. ಇವರ ಕ್ಷೇತ್ರದಲ್ಲಿ ಬಿಜೆಪಿ ಗಳಿಸಿರುವಂಥ ಮತಗಳು 533, ಕಾಂಗ್ರೆಸ್ ಗಳಿಸಿರೋದು 305, ಇತರೆ 657, 657 ಇತರೆ 1495 ಟೋಟಲ್ ನಂಬರ್ ಆಫ್ ಕಾಲ್ಸ್. ಅದರಲ್ಲಿ ಇತರೆ ಕರೆಗಳು 657. ಆ ಇತರೆ ಅಂತ ಹೇಳೋದು ಸೂರಜ್ ನಾಯ್ಕ್ ಸೋನಿ ಅವರಿಗೆ. ಸೊ ಸೂರಜ್ ನಾಯ್ಕ್ ಸೋನಿ ಅವರ ಹೆಸರಿನಲ್ಲಿ ಅವರಿಗೆ ನಾವು ಮತ ಹಾಕ್ತೀವಿ ಅಂತ ಹೇಳಿರೋ ಸಂಖ್ಯೆ ಕುಮಟಾ ಮತಕ್ಷೇತ್ರ 1ರಲ್ಲೇ 657 ಪಕ್ಷೇತರ ಅಭ್ಯರ್ಥಿಗೆ. ನಾವು ಈವರೆಗೆ ಹಲವು ಕ್ಷೇತ್ರಗಳ ಸಮೀಕ್ಷೆ ನಡೆಸಿದ್ವಲ್ಲ, ಯಾವ ಕ್ಷೇತ್ರದಲ್ಲೂ ಕೂಡ ಇಲ್ಲಿ ಬೇರೆ ಅಂದರೆ ಪಕ್ಷೇತರರು ಇತರರು ಅಂತ ನಾವೇನು ಗಮನಿಸಿದ್ವಿ, ಅವ್ರಿಗೆ 1-2 ನೆಗ್ಲಿಜಿಬಲ್. ಈವರೆಗಿನ ಎಲ್ಲ ರಿಸಲ್ಟಲ್ಲೂ ಅವರ ಟೋಟಲ್ ಪರ್ಸೆಂಟೇಜ್ 0. ಆದರೆ ಆ ಎಲ್ಲ ಲೆಕ್ಕಾಚಾರವನ್ನು ಬದಲು ಮಾಡೋದು ಇಲ್ಲಿ ಸೂರಜ್ ಸೋನಿ ಅವರ ಹೆಸರು ಬರ್ತಾ ಇರೋದು ಇಲ್ಲಿ ಗಮನಿಸ್ಕೊಳ್ತಾ ಇದ್ದೀವಿ. ಸೊ ಪಕ್ಷೇತರ ಅಭ್ಯರ್ಥಿಯಾಗಿ ಸೂರಜ್ ಸೋನಿ ಅವರ ಹೆಸರು ಕೇಳಿ ಬಂದಿದೆ, ಅವರಿಗೆ ಅತ್ಯಧಿಕ ಮತಗಳು ಬಂದಿದೆ ಕುಮಟಾ ಕ್ಷೇತ್ರದಿಂದ. ದಿನಕರ್ ಶೆಟ್ಟಿ ಬಿಜೆಪಿ MLA ಆಗಿದ್ರು ಕೂಡ ಬಿಜೆಪಿ 533 ಮಾತ್ರ ಗಳಿಸಿದೆ. ಸೂರಜ್ ಸೋನಿ 657 ಮತಗಳನ್ನು ಇಲ್ಲಿ ಗಳಿಸ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಅವರ ಪರವಾಗಿದೆ ಕುಮಟಾ ಮತಕ್ಷೇತ್ರ. ಇನ್ನು ಭಟ್ಕಳ, ಮಂಕಾಳ ವೈದ್ಯ ಅವರು ಕಾಂಗ್ರೆಸ್ನ MLA ಇರುವಂಥ ಕ್ಷೇತ್ರ. ಭಟ್ಕಳದಲ್ಲಿ ಮಂಕಾಳ ವೈದ್ಯ ಅವರಿದ್ದರೂ ಕೂಡ ಅಲ್ಲಿನ ಕಾಂಗ್ರೆಸ್ನ ಮತ 3ನೇ ಸ್ಥಾನಕ್ಕೆ ಹೋಗಿದೆ. ಬಿಜೆಪಿ ಪ್ಲಸ್ JDS 492, ಸೂರಜ್ ಸೋನಿ 463 ಬಿಜೆಪಿಗೂ ಮತ್ತು ಸೂರಜ್ ಸೋನಿ ಅವರಿಗೆ ಇಲ್ಲಿ ಕಾಂಪಿಟೇಷನ್ನು. ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದೆ. ಕಾಂಗ್ರೆಸ್ನ MLA ಇರುವಂಥ, ಕಾಂಗ್ರೆಸ್ನ ಸಚಿವರು ಇರುವಂಥ ಕ್ಷೇತ್ರದಲ್ಲೇ. ಹಾಗಾಗಿ 335 ಕಾಂಗ್ರೆಸ್ಸು, 492 ಬಿಜೆಪಿ ಪ್ಲಸ್ JDS, 463 ಸೂರಜ್ ಸೋನಿ ಅವರಿಗೆ ಇಲ್ಲಿ ಪೋಲಾಗಿರೋ ಮತಗಳು. ಭಟ್ಕಳದಲ್ಲೂ ಕೂಡ ಸೂರಜ್ ಸೋನಿ ಅವರ ಹವಾ ಇದೆ. 1290 ಟೋಟಲ್ ನಂಬರ್ ಆಫ್ ಕಾಲ್ಸ್. ಭಟ್ಕಳದ ರಿಸಲ್ಟಲ್ಲೂ ಕೂಡ ಬಹಳ ಈಸಿಯಾಗಿ ಬಿಜೆಪಿ ಲೀಡ್ ಆಗಿದೆ. ಆದರೆ ಬಿಜೆಪಿಯಲ್ಲಿ ತಲೆ ಕೆಡಿಸ್ಕೋಬೇಕಾಗಿರೋದು ಸೂರಜ್ ಸೋನಿ ಅವರ ಮೇಲೆ ಮಾತ್ರ. ಕಾಂಗ್ರೆಸ್ ಅಂತ ಸ್ಪರ್ಧೆ ಕೊಡುತ್ತೆ ಅಂತ ಅನಿಸೋದಿಲ್ಲ. ಸೊ ಭಟ್ಕಳವನ್ನು ಬಿಜೆಪಿ ಸ್ವಲ್ಪ ಶ್ರಮ ಹಾಕಿದ್ರೆ ಗೆದ್ಕೋಬಹುದು. ಆದರೆ ಸೂರಜ್ ಸೋನಿ ಅವರನ್ನ ಇಲ್ಲಿ ನೆಗ್ಲೆಕ್ಟ್ ಮಾಡೋ ಹಂಗಿಲ್ಲ. ಮುಂದಿನ ಕ್ಷೇತ್ರ ಶಿರಸಿ, ಭೀಮಣ್ಣ ನಾಯ್ಕ್ ಕಾಂಗ್ರೆಸ್ನ MLA. ಇಲ್ಲಿ ಕಾಂಗ್ರೆಸ್ ಗಳಿಸಿರೋ ಮತ 365. ಕಾಂಗ್ರೆಸ್ಗೆ ಇಲ್ಲಿ ಶಕ್ತಿನೇ ಇಲ್ಲ ಅಂತ ಅನಿಸ್ತಾ ಇದೆ. ಬಿಜೆಪಿ ಪ್ಲಸ್ JDS 578, ಸೂರಜ್ ಸೋನಿ 540, 540, 540 ಸೂರಜ್ ಸೋನಿ, 578 ಬಿಜೆಪಿ ಪ್ಲಸ್ JDS. ನೀವೇ ಹೇಳಿ, ಅಲ್ಲಿ ಸ್ಪರ್ಧೆ ಯಾರಿಗೆ? ಬಿಜೆಪಿ ವರ್ಸಸ್ ಕಾಂಗ್ರೆಸ್ಸಾ ಅಥವಾ ಬಿಜೆಪಿ ವರ್ಸಸ್ ಸೂರಜ್ ಸೋನಿನಾ? ಬಹಳ ಸ್ಪಷ್ಟವಾಗಿ ಸೂರಜ್ ಸೋನಿ ಅವರು ಬಹಳ ಮುನ್ನಡೆಯನ್ನು ಪಡಿತಾ ಇದ್ದಾರೆ. ಕಾಂಗ್ರೆಸ್ನ ಟೋಟಲ್ ಮತಗಳಿಗಿಂತಲೂ ಜಾಸ್ತಿ ಸೂರಜ್ ಸೋನಿ
ತಮ್ಮ ಮತಗಳನ್ನು ಜಾಸ್ತಿ ಮಾಡ್ಕೋತಿದ್ದಾರೆ. ಬಿಜೆಪಿ ಕನ್ಸಿಡರೇಬಲಿ ಈಗ ನೋಡಿರುವಂಥ ಕ್ಷೇತ್ರಗಳಲ್ಲಿ 2ರಲ್ಲಿ ಲೀಡ್ ಮಾಡಿದೆ, ಇನ್ನೊಂದರಲ್ಲಿ ಸೂರತ್ ಸೋನಿ ಲೀಡ್ ಮಾಡಿರೋದು. ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿದೆ ಈ ಮತಕ್ಷೇತ್ರದಲ್ಲಿ. ಇನ್ನೊಂದು ಕ್ಷೇತ್ರ ಯಲ್ಲಾಪುರ. ಶಿವರಾಮ್ ಹೆಬ್ಬಾರ್ ಬಿಜೆಪಿಯಿಂದ ಆಯ್ಕೆ ಆಗಿದ್ದಾರೆ, ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಸುದ್ದಿ ಇದೆ. ಆದರೆ ಇಲ್ಲಿ ಇವ್ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 269 ಮಾತ್ರ ಮತ, ಬಿಜೆಪಿ 570, ಸೂರತ್ ಸೋನಿ 520. ಒನ್ಸ್ ಅಗೇನ್ ಸೂರತ್ ಸೋನಿ ವರ್ಸಸ್ ಬಿಜೆಪಿ. ಒನ್ಸ್ ಅಗೇನ್ ಬಿಜೆಪಿ 570 ಮತಗಳ ಮುಖಾಂತರ ಇಲ್ಲಿ ಲೀಡ್ ಮಾಡ್ತಿದೆ, 50 ಮತಗಳ ಮುನ್ನಡೆ ಸೂರತ್ ಸೋನಿ ಅವರಿಗಿಂತ ಹಿಂದಿದೆ. ಆದರೆ ಕಾಂಗ್ರೆಸ್ ನೋಡಿ 269. ಒನ್ಸ್ ಅಗೇನ್ ಇಲ್ಲೂ ಕೂಡ 3ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಸೂರತ್ ಸೋನಿ ಅವರೇ ಅಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ, ಬಿಜೆಪಿ ಮೊದಲನೇ ಸ್ಥಾನದಲ್ಲಿದೆ. ಅದರ ಡಿಫರೆನ್ಸ್ ಕೇವಲ 50 ಮಾತ್ರ. ಹಾಗಾಗಿ ಯಲ್ಲಾಪುರ ಮತಕ್ಷೇತ್ರದಲ್ಲೂ ಕೂಡ ಸೂರತ್ ಸೋನಿ ಅವರ ಪರವಾದಂಥ ಅಲೆ ಇದೆ ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಅದನ್ನು ಬಿಟ್ಟರೆ ಆಸ್ ಯೂಶುವಲ್ ಬಿಜೆಪಿ ಪರವಾದಂಥ ಮತಗಳಿದೆ. ಇನ್ನು ಆರ್ ವಿ ದೇಶಪಾಂಡೆ ಹಲಿಯಾಳ ಕ್ಷೇತ್ರದ ಶಾಸಕರು, ಹಿರಿಯ ನಾಯಕರು. ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಉಸಿರಾಡಿದೆ. ಕಾಂಗ್ರೆಸ್ 514, ಬಿಜೆಪಿ 500, ಸೂರತ್ ಸೋನಿ 432. ಈ ಮತಕ್ಷೇತ್ರದಲ್ಲಿ ಸೂರತ್ ಸೋನಿ 3ನೇ ಸ್ಥಾನದಲ್ಲಿದ್ದಾರೆ, ಕಾಂಗ್ರೆಸ್ ಮೊದಲನೇ ಸ್ಥಾನದಲ್ಲಿದೆ. JDS ಮತ್ತು ಬಿಜೆಪಿಯ ಮೈತ್ರಿಕೂಟ 500 ಮತಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. 1446 ಟೋಟಲ್ ನಂಬರ್ ಆಫ್ ಕಾಲ್ಸ್. ಕಾಂಗ್ರೆಸ್ ಸ್ವಲ್ಪ ಉಸಿರಾಡುತ್ತೆ, ಕಾಂಗ್ರೆಸ್ ಸ್ವಲ್ಪ ಲೀಡ್ ಪಡೆಯುತ್ತೆ ಅನ್ನೋ ಕ್ಷೇತ್ರದಲ್ಲಿ ಹಲಿಯಾಳ ಕೂಡ ಒಂದು. ಯಾಕಂದರೆ ಆರ್ ವಿ ದೇಶಪಾಂಡೆ ಬಹಳ ಹಿಂದಿನಿಂದಲೂ ರಾಜಕೀಯ ಮಾಡ್ತಾ ಇರೋರು, ದಶಕಗಳ ಕಾಲ ಈ ಹಲಿಯಾಳ ಕ್ಷೇತ್ರವನ್ನು ಅವರು ಆಳಿರೋರು. ಹಾಗಾಗಿ ಆರ್ ವಿ ದೇಶಪಾಂಡೆ ಅವರಿಗೆ ಅಲ್ಲಿ ಕಾಂಗ್ರೆಸ್ ಗೆಲ್ಲಿಸೋ ಶಕ್ತಿ ಇದೆ. ಇನ್ನು ಕಿತ್ತೂರು ಬಾಬಾ ಸಾಹೇಬ್ ಪಾಟೀಲ್ ಒನ್ಸ್ ಅಗೇನ್ ಕಾಂಗ್ರೆಸ್ನ MLA, ಇಲ್ಲಿ 537 ಬಿಜೆಪಿ ಪ್ಲಸ್ JDS, 504 ಸೂರತ್ ಸೋನಿ. 2ನೇ ಪ್ಲೇಸ್ನಲ್ಲಿ ಒನ್ಸ್ ಅಗೇನ್ ಸೂರತ್ ಸೋನಿ. ಕಾಂಗ್ರೆಸ್ 455. ಮತ್ತೊಂದು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ 3ನೇ ಸ್ಥಾನಕ್ಕಿಳಿದಿದೆ, ಬಿಜೆಪಿ ಲೀಡ್ ಮಾಡಿದೆ. ಆದರೆ ಸೂರತ್ ಸೋನಿ 504 ಮತಗಳು, ಕೇವಲ 33 ಮತಗಳ ಅಂತರದಲ್ಲಿ ಬಿಜೆಪಿ ಮುನ್ನಡೆಯಲಿದೆ. ಸೂರತ್ ಸೋನಿ ಕೇವಲ 33 ಮತಗಳ ಅಂತರದಲ್ಲಿ ಹಿಂದಿದ್ದಾರೆ ಕಿತ್ತೂರು ಅಸೆಂಬ್ಲಿ ಕ್ಷೇತ್ರದಲ್ಲಿ. ಅಗೈನ್ ಇಲ್ಲಿ ಬಿಜೆಪಿ ವರ್ಸಸ್ ಸೂರತ್ ಸೋನಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಕ್ಷೇತ್ರ, ಕೊನೆಯ ಕ್ಷೇತ್ರ ಖಾನಾಪುರ. ಬಿಜೆಪಿಯ ವಿಠಲ್ ಹಲಗೇಕರ್ ಇಲ್ಲಿ MLA. ಆದರೆ ಇಲ್ಲಿ ಬಿಜೆಪಿ 500 ಮತಗಳನ್ನು ಪಡೆದಿದೆ. ಕಾಂಗ್ರೆಸ್ ಒನ್ಸ್ ಅಗೇನ್ 3ನೇ ಸ್ಥಾನ, ಸೂರತ್ ಸೋನಿ 466 ಮತಗಳೊಂದಿಗೆ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಇಲ್ಲೂ ಕೂಡ ಸೂರತ್ ಸೋನಿ ವರ್ಸಸ್ ಬಿಜೆಪಿ. ಸೊ ನಿಮ್ಗೆ ರಿಸಲ್ಟ್ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರ್ಬೋದು. ಇಲ್ಲಿ ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಕಾಂಗ್ರೆಸ್ ಇಲ್ಲಿ ಒಂದು ರೀತಿಯಲ್ಲಿ ಏನೋ ಗೊತ್ತಿಲ್ಲಪ್ಪ. ಕಾಂಗ್ರೆಸ್ಗೆ ಇಲ್ಲಿ 5 MLAಗಳಿದ್ರು, ಬಿಜೆಪಿ ಕೇವಲ 3 MLAಗಳನ್ನು ಇಟ್ಕೊಂಡಿದ್ರು ಕೂಡ ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಸಾಧ್ಯ ಆಗೋದು ಬಹಳ ಕಷ್ಟ ಅಂತ. ಕಾರವಾರ ಅಸೆಂಬ್ಲಿ ಕ್ಷೇತ್ರವನ್ನು ನೋಡೋಣ. ಕಾರವಾರ ಸತೀಶ್ ಸೈಲ್ ಅವರ ಕೈಯಲ್ಲಿದೆ, ಕಾಂಗ್ರೆಸ್ನ ಕೈಯಲ್ಲಿದೆ. ಆದರೆ ಕಾಂಗ್ರೆಸ್ನ ಮತಗಳು ನೋಡ್ರಿ 360, ಬಿಜೆಪಿ JDS 618, ಸೂರತ್ ಸೋನಿ 530. ಒನ್ಸ್ ಅಗೈನ್ ಬಿಜೆಪಿ ವರ್ಸಸ್ ಸೂರತ್ ಸೋನಿ. ಸೊ ಇಲ್ಲಿ ಕಾಂಗ್ರೆಸ್ ಸತೀಶ್ ಸೈಲ್ ಅವರ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಇಲ್ಲಿ 3ನೇ ಸ್ಥಾನ. ಬಹಳ ಅಚ್ಚರಿಯ ರಿಸಲ್ಟ್ ಅಂತ ಅನಿಸ್ತಾ ಇದೆ ಅಲ್ವಾ? ಯಾಕಂದ್ರೆ ಬಿಜೆಪಿ ಕಳೆದ ಒಂದಿಷ್ಟು ವರ್ಷಗಳಿಂದ ಹಿಡಿತವನ್ನು ಹಿಡ್ಕೊಂಡಿತ್ತು. ಈಗ ಸೂರತ್ ಸೋನಿ ಎಲ್ಲ ಔಟ್ ಆಫ್ ಸಿಲೆಬಸ್ ಅನ್ನೋ ರೀತಿಯಲ್ಲಿ ಇವರ ನಾಯಕರಿಗೆ ಅನಿಸ್ತಾ ಇದೆ. ಹಾಗಾದ್ರೆ ಓವರ್ ಆಲ್ ರಿಸಲ್ಟ್ ಏನು? ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟೋಟಲ್ ರಿಸಲ್ಟ್ 11403 ಟೋಟಲ್ ನಂಬರ್ ಆಫ್ ಕಾಲ್ಸ್ ನಮಗೆ ಬಂದಿರೋದು. ಉತ್ತರ ಕನ್ನಡದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಬಂದಿರೋ ಟೋಟಲ್. ಅದರ 10525 ಪುರುಷ ಮತದಾರರು, 878 ಮಹಿಳಾ ಮತದಾರರು. ಬಿಜೆಪಿಗೆ ಬಂದಿರೋದು 4328, ಕಾಂಗ್ರೆಸ್ಗೆ 2963, ಸೂರಜ್ ನಾಯ್ಕ್ ಸೋನಿ ಅವರಿಗೆ 4112, ಬಿಜೆಪಿಗೆ 38% ಮತಗಳು ಬಂದಿದ್ವು. ಕಳೆದ ಚುನಾವಣೆಯಲ್ಲಿ 68, 30% ಮತಗಳು ಹೋಗಿದೆ. ಕಾಂಗ್ರೆಸ್ ಕೇವಲ 26%, 38 ಬಿಜೆಪಿ, 26 ಕಾಂಗ್ರೆಸ್, 36% ಸೂರಜ್ ನಾಯ್ಕ್ ಸೋನಿ. ಕಾಂಗ್ರೆಸ್ ಹೆಸರಿಲ್ಲದೆ ಇಲ್ಲಿ ಕೆಳಗೆ ಹೋಗ್ತಾ ಇದೆ. ಸೂರಜ್ ನಾಯ್ಕ್ ಸೋನಿ 2ನೇ ಸ್ಥಾನದಲ್ಲಿದ್ದಾರೆ, 36% ಜೊತೆಗೆ 216 ಮತಗಳಲ್ಲಿ ಹಿಂದಿದ್ದಾರೆ. ಬಿಜೆಪಿ ಕೇವಲ 216 ಮತಗಳ ಅಂತರದಲ್ಲಿ ಮುನ್ನಡೆಯಲಿದೆ. ಆದರೆ ಈ ಕ್ಷೇತ್ರ ಮತ್ತೊಮ್ಮೆ ಬಿಜೆಪಿಯ ತೆಕ್ಕೆಗೆ ಹೋಗುವ ಲಕ್ಷಣಗಳಿದೆ. ಆದರೆ ಸೂರಜ್ ಸೋನಿ ನಾಯ್ಕ್ ಅವರನ್ನ ಕಡೆಗಣಿಸುವಂತಿಲ್ಲ. ಬಿಜೆಪಿಗೊಂದು ಎಚ್ಚರಿಕೆಯ ಗಂಟೆ ಇದು. ನಾವು ಗೆದ್ದು ಬಿಡ್ತೀವಿ, 4 ಲಕ್ಷ ವೋಟ್ಸ್ ನಮಗೆ ಕಳೆದ ಬಾರಿ ಲೀಡು ಅಂತ ಬಹಳ ಹುಮ್ಮಸ್ನಲ್ಲಿ ಹೋದ್ರೆ ನಿಮ್ಮನ್ನ ಕಟ್ ಹಾಕೋದಕ್ಕೊಬ್ಬ ಪಕ್ಷೇತರ ಅಭ್ಯರ್ಥಿ ತಯಾರಾದಂಗೆ ಕಾಣ್ತಾ ಇದೆ. ಸೂರಜ್ ನಾಯ್ಕ್ ಸೋನಿ ಸ್ಪರ್ಧೆಯಿಂದ ಬಿಜೆಪಿಯ ಮತಗಳಲ್ಲಿ ವಿಭಜನೆಯಾಗಿದೆ. ಕಾಂಗ್ರೆಸ್ನಿಂದ ಒಂದಿಷ್ಟು, ಬಿಜೆಪಿಯಿಂದ ಒಂದಿಷ್ಟು ಸೂರಜ್ ನಾಯ್ಕ್ ಸೋನಿ ಅವ್ರಿಗೆ ಹೋಗಿದೆ. ಸೊ ಅವರಿಗೆ ಒಂದು ವೈಯಕ್ತಿಕ ವರ್ಚಸ್ಸೇನೋ ಇರಬೇಕು. ಆ ವೈಯಕ್ತಿಕ ವರ್ಚಸ್ಸು ಒಂದು ವೇಳೆ ಕಾಂಗ್ರೆಸ್ನ ಟಿಕೆಟ್ ಜೊತೆಗೆ ಸಮ್ಮಿಲನ ಆದರೆ, ಸೂರಜ್ ನಾಯ್ಕ್ ಸೋನಿ ಅವರಿಗೆ ಕಾಂಗ್ರೆಸ್ ಕರೆದು ನಮಗೆ ಟಿಕೆಟ್ ಕೊಡ್ತೀವಿ ಅಂತಂದ್ರೆ ಬಿಜೆಪಿ ಇಲ್ಲಿ ಗೆಲ್ಲಲ್ಲ. ಕಾಂಗ್ರೆಸ್ ಪ್ಲಸ್ ಪಕ್ಷೇತರ ಅಂದ್ರೆ ಇವರು ಸೂರಜ್ ನಾಯ್ಕ್ ಸೋನಿ ಅವರ ಓಟ್ ಟೋಟಲ್ ಮತಗಳು ಬಿಜೆಪಿಯನ್ನ ಹೊಡೆದು 2ನೇ ಸ್ಥಾನಕ್ಕೆ ಇಳಿಸುತ್ತೆ. ಅಲ್ಲಿ ಬಹಳ ಸುಲಭವಾದ ಜಯ ಗಳಿಸೋ ಸಾಧ್ಯತೆ ಇದೆ. ಹಾಗಾದ್ರೆ ಬಾರ್ ಗ್ರಾಫಿಕ್ಸ್,
ಕೊನೆಯ ರಿಸಲ್ಟ್ ಏನು ಹೇಳುತ್ತೆ? 38% ಬಿಜೆಪಿ, 26% ಕಾಂಗ್ರೆಸ್ಸು, 36% ಸೂರಜ್ ನಾಯ್ಕ್ ಸೋನಿ. 36% ಸೂರಜ್ ನಾಯ್ಕ್ ಸೋನಿ. ನೋಡಿ ಆ ಡಿಫರೆನ್ಸ್ ನೋಡಿ, 38-36, ಕೇವಲ 216 ಮತಗಳ ಅಂತರ. ಈವರೆಗಿನ ಎಲ್ಲ ಲೋಕಸಭಾ ಕ್ಷೇತ್ರಗಳ ರಿಸಲ್ಟ್ ನೋಡಿದಾಗಲೂ ಈ ಅದರ್ಸ್ ಅನ್ನೋ ಲಾಸ್ಟ್ ಕಾಲಮ್ ಇತ್ತಲ್ಲ, ಅದು 0% ಅಲ್ಲೇ ಇತ್ತು. 36 ಅಲ್ಲ, ಅದು 1%ಗಿಂತ ಜಾಸ್ತಿ ಆಗಿರೋದು ಇವತ್ತೇ ಮೊದಲು. ಅದಕ್ಕೆ ಕಾರಣ ಸೂರಜ್ ನಾಯ್ಕ್ ಸೋನಿ. ಅವರ ಹೆಸರು ವೈಯಕ್ತಿಕವಾಗಿ ಕೇಳಿಬರ್ತಾ ಇದೆ. ಬಟ್ ಬಿಜೆಪಿ ಅಲ್ಪ ಮತಗಳ ಅಂತರದಲ್ಲಿ ಲೀಡ್ ಆಗಿದೆ. 4,79,000 ಅಲ್ಲ, ಈ ಸಲ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾಳೆ ಕ್ಷೇತ್ರ ಯಾವುದು ಅನ್ನೋದನ್ನು ನೋಡೋಣ. ನಾಳೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆ ನಡೆಯುತ್ತೆ. ಉತ್ತರ ಕನ್ನಡ ಬಿಜೆಪಿಗೆ ಜಾರುವ ಆಲ್ಮೋಸ್ಟ್ ಲಕ್ಷಣಗಳಿದೆ. ನಾಳೆ ಯಾರ ಪರವಾಗಿ ಇಲ್ಲಿನ ಮತದಾರರು ಮತ ಹಾಕ್ತಾರೆ ಅನ್ನೋದನ್ನು ನೋಡೋಣ. 9:30ರಿಂದ 5:30ವರೆಗೆ ಚಾಮರಾಜನಗರದವ್ರು ಕರೆ ಮಾಡೋದು ಮರಿಬೇಡಿ. ನಾಳೆ ಚಾಮರಾಜನಗರ ರಿಸಲ್ಟ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ.